ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ವಿಷಯ ಅಂತೇಳಿ, ಮಕ್ಕಳಿಗೆ ಡೈಪರ್ ಯೂಸ್ ಮಾಡ್ಬೇಕಾದ್ರೆ ಯಾವೆಲ್ಲ ಒಂದು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಯೂಸ್ ಮಾಡಬೇಕು, ಯಾವೊಂದು ಮಂತಲ್ಲಿ ಯೂಸ್ ಮಾಡಿದ್ರೆ ಮುಂದೆ ಮಕ್ಕಳಿಗೆ ಪಿಂಪಲ್ ಆಗೋದು ಮತ್ತೊಂದಾಗೋದು ಆಗೋದಿಲ್ಲ, ಯಾವೊಂದು ಮಂತಲ್ಲಿ ರೂಢಿ ಮಾಡಬೇಕು ನಾವು ಮಕ್ಕಳಿಗೆ, ಯಾವೊಂದು ಜೆಲ್ನ ಯೂಸ್ ಮಾಡಿರುವಂಥ ಡೈಪರ್ಗಳನ್ನ ಯೂಸ್ ಮಾಡಬೇಕು, ರ್ಯಾಷಸ್ ಇರೋ ಹಾಗೆ ಯಾವೊಂದು ಆಯಿಲ್ನ ಯೂಸ್ ಮಾಡ್ಬೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೆ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಗುಡ್ ಕ್ವಾಲಿಟಿ ಪರ್ಚೇಸ್ ಮಾಡಬೇಕು ಫಸ್ಟ್ ಆಫ್ ಆಲ್. ಓಕೆನಾ? ಯಾವುದೋ ಒಂದು ಲೋ ಕ್ವಾಲಿಟಿ ಸಿಕ್ತು ಅಂತ ಪರ್ಚೇಸ್ ಮಾಡಿದರೆ ಒಂದ್ಸರಿ ಯೂಸ್ ಮಾಡಿ ನೋಡಬೇಕು. ಮಗುಗೆ ಪಿಂಪಲ್ ಆಗೋದು, ಅಲ್ಲಲ್ಲೇ ರ್ಯಾಷಸ್ ಆಗೋದು, ಅದು ಹಾಕಿದ ತಕ್ಷಣ ಮಗು ಅಳೋದಕ್ಕೆ ಸ್ಟಾರ್ಟ್ ಮಾಡೋದು, ಇವೆಲ್ಲ ಮಾಡಿದರೆ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಈ ಅಲೋವೆರಾ ರಿಲೇಟೆಡ್ ಯಾವುದೇ ಒಂದು ಡೈಪರ್ಗಳನ್ನ ಯೂಸ್ ಮಾಡಿದ್ರು ಮಕ್ಕಳಿಗೆ ಅಂಥ ಏನು ರ್ಯಾಷಸ್ ಆಗೋದು, ಗುಳ್ಳೆ ಆಗೋದಿಲ್ಲ. ಓಕೆನಾ? ಇದು ನನ್ನ ಎಕ್ಸ್ಪೀರಿಯೆನ್ಸ್ ಆಗ್ಬೋದು. ಮಕ್ಕಳಿಗೆ ಯಾವಾಗ ಅಂದರೆ ಹುಟ್ಟಿದ ತಕ್ಷಣದಿಂದನೇ ನೀವು ಡೈಪರ್ನ ಯೂಸ್ ಮಾಡ್ಬೋದು. ಕೆಲವೊಬ್ಬರು ಯೂಸ್ ಮಾಡೋದಕ್ಕಾಗದೆ, ಕೆಲವೊಬ್ರು ಯೂಸ್ ಮಾಡೋದಕ್ಕಾಗಲ್ಲ. ಆದಷ್ಟು ನೀವು ಈಗಲೇ ಯೂಸ್ ಮಾಡೋದ್ರಿಂದ ಮುಂದೆ ಮಕ್ಕಳಿಗೆ ಡೈಪರ್ ಹಾಕಿದ್ರೆ, ಕೆಲವೊಬ್ಬರಿಗೆ ನನ್ನ ಕಣ್ಮುಂದೆ ನೋಡಿರೋ ಹಾಗೆಯೇ ಡೈಪರ್ಗಳನ್ನ ಹಾಕಿದ ತಕ್ಷಣ ಗುಳ್ಳೆ ಆಗೋದು, ಒನ್ ನೈಟ್ ಬಿಟ್ಟರೆ ಅಥವಾ ಡೇ ಟೈಮ್ ಹಾಕಿದ್ರು ಅಷ್ಟೇ ಗುಳ್ಳೆ ಆಗೋದು ಮತ್ತೊಂದಾಗೋದು ಹಾಕ್ತಾರೆ. ಹಾಗೋದನ್ನ ನಾವು ನೋಡಿರ್ತೀವಿ. ಹಾಗಾಗಿ ಅದೆಲ್ಲ ಆಗಬಾರ್ದು ಅಂತಂದರೆ ಅವಾಗವಾಗ ಡೈಪರ್ಗಳನ್ನ ಹೊರಗಡೆ ಹೋದರೆ ಆಗಿರ್ಬೋದು, ಮನೆಯಲ್ಲೂ ಅಷ್ಟೇ ನೀವೇನೇನೋ ಫಂಕ್ಷನ್ಸ್ ಇದೆ ಅನ್ನೋದು ಆಗಿರ್ಬೋದು, ಆ ಒಂದು ಟೈಮ್ಗಳೆಲ್ಲ ಯೂಸ್ ಮಾಡೋದಕ್ಕೆ ಹುಟ್ಟಿದ ಮಕ್ಕಳಿಂದನೇ ಯೂಸ್ ಮಾಡ್ತಾ ಬಂದರೆ ನಿಮಗೆ ಮುಂದೆ ಯಾವುದು ಪ್ರಾಬ್ಲಮ್ ಆ ಥರ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಅಂತ ಬಂದರೆ, ಒಳ್ಳೆ ತೇವಾಂಶ ಹೀರ್ಕೊಳ್ಳೋವಂಥ ಒಂದು ಜೆಲ್ ಯೂಸ್ ಮಾಡಿರೋದನ್ನ ನೀವು ಡೈಪರ್ಗಳನ್ನ ಯೂಸ್ ಮಾಡಿ. ಅಂತಂದರೆ ಈಗ ನಾನು ಹೇಳಿದ್ನಲ್ಲ, ಅಲೋವೆರಾ ರಿಲೇಟೆಡ್ ಒಳ್ಳೆ ಜೆಲ್ ಯೂಸ್ ಮಾಡಿರ್ತಾರೆ, ಡೈಪರ್ಗಳನ್ನ ಯೂಸ್ ಮಾಡಿರ್ತಾರೆ. ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ಗಳು ಬಂದಿದ್ದಾವೆ. ಇದು ಹಗ್ಗೀಸ್ ಆಗಿರ್ಬೋದು, ಡೈಪರ್ ಆಗಿರ್ಬೋದು, ಇನ್ನು ತುಂಬ ಬಂದಿದ್ದಾವೆ. ಇವುಗಳನ್ನೆಲ್ಲ ನೋಡಿಕೊಂಡು ನಿಮ್ಮ ಮಗುಗೆ ಯಾವುದು ಸೆಲೆಕ್ಟ್ ಆಗುತ್ತೋ ಅದನ್ನು ಯೂಸ್ ಮಾಡ್ಬೋದು. ಟಿಪ್ ಅಂತ ಏನಂದರೆ, ಪ್ರತಿ 3 ಗಂಟೆಗೆ ಒಂದು ಸರಿ ಒಂದು ಡೈಪರ್ಗಳನ್ನ ಚೇಂಜ್ ಮಾಡಬೇಕು. ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನ ತೆಗೆಯೋದು, ಬೆಳಗ್ಗೆ ಹಾಕಿದ್ರೆ ಇನ್ನು ನೈಟ್ ಚೇಂಜ್ ಮಾಡೋದು, ಹಂಗೆಲ್ಲ ಮಾಡಿದ್ರೆ ಮಗುಗೂ ಬೆಳವಣಿಗೆಗೂ ಸಹ ಸಾಧ್ಯ ಆಗೋದಿಲ್ಲ. ನೀಟಾಗಿ ಬೆಳವಣಿಗೆನೂ ಸಹ ಮಗು ಆಗೋದಿಲ್ಲ. ಮಗುಗೆ ಆರಾಮಾಗಿ ನಾವು ಎಣ್ಣೆ ಮಸಾಜ್ ಆಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು, ಈ ಡೈಪರ್ಗಳನ್ನೆಲ್ಲ ತೆಗಿಬೇಕಾದ್ರೆ ಹಾಕಬೇಕಾದ್ರೆ ಹೈಜೀನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಮಗುವಿನ ಬೆಳವಣಿಗೆಗೆ ಒಂದು ಕಡೆ ನೋಡಿದ್ರೆ ಅದು ಸಹ ಕೌಂಟ್ ಆಗುತ್ತೆ. ಹಾಗಾಗಿ ಇವನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್ ಬಂದು, ನಾನು ನೋಡಿರೋ ಪ್ರಕಾರ ಮಗುಗೆ ರ್ಯಾಷಸ್ ಆದಮೇಲೆ ರ್ಯಾಷಸ್ ಕ್ರೀಮ್ಗಳಾಗಿರ್ಬೋದು, ಆಮೇಲೆ ಇವನ್ನೆಲ್ಲ ಯೂಸ್ ಮಾಡೋದು ನೋಡಿರ್ತೀವಿ. ಬಟ್ ನಾವು ಯಾವಾಗ 2 ಡೇಸ್ಗೊಮ್ಮೆ 3 ಡೇಸ್ಗೊಮ್ಮೆ ಏನೇನು ಡೈಪರ್ ಹಾಕ್ತಲೇ ಇದ್ದಾಗ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಮಾಡುವಂಥ ಒಂದು ಗುಣ ಇರೋದ್ರಿಂದ ನಾವು ಈ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ಈ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದರೆ ಸಾಕು, ತುಂಬ ಅಂದರೆ ತುಂಬ ಒಳ್ಳೆಯದು. ಓಕೆನಾ? ಇನ್ನು ಆ ಜಾಗದಲ್ಲಿ ಏನು ಗಾಯ ಆಗಬಾರ್ದು, ಸೆಲ್ತಂಗೆ ಆಗಬಾರ್ದು ಅಂತೇಳಿ ಈ ಪೌಡರ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಆದಷ್ಟು ಅವೆಲ್ಲ ಅವಾಯ್ಡ್ ಮಾಡಬೇಕು, ಹಾಕಬಾರ್ದು. ಲಂಗ್ಸ್ಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಉಸಿರಾಟಕ್ಕೆ ಆಮೇಲೆ ಪ್ರಾಬ್ಲಮ್ ಆಗುವಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವು ಪೌಡರ್ಗಳನ್ನೆಲ್ಲ ಕತ್ತಿನ ಕೆಳಗಡೆ ಈ ಡೈಪರ್ ಯೂಸ್ ಮಾಡುವಂಥ ಜಾಗದಲ್ಲೆಲ್ಲ ಹಾಕೋದ್ರಿಂದ. ಓಕೆನಾ? ಮೇಯ್ನಾಗಿ ನೆಕ್ಸ್ಟ್ ಏನಪ್ಪ ಅಂದರೆ, ಹೈಜೀನ್ನ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಬಿಸಿನೀರಲ್ಲಿ ತೊಳೆಯೋದಾಗಿರ್ಬೋದು, ಅಂದರೆ ಬೆಚ್ಚಗಿರೋ ನೀರಲ್ಲಿ ತೊಳೆಯೋದಾಗಿರ್ಬೋದು, ನೀಟಾಗಿ ಒರೆಸೋದಾಗಿರ್ಬೋದು. ಈಗ ವೈಪ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಮಿಕ್ಸೆಡ್ ಇರುತ್ತೆ. ಯೂಸ್ ಮಾಡಿರ್ತಾರೆ. ಹಾಗಾಗಿ ಅವನ್ನೆಲ್ಲ ಮನೇಲಿದ್ದಾಗ ಅವಶ್ಯಕತೆ ಇಲ್ಲ. ಏನೋ ಎಮರ್ಜೆನ್ಸಿ ಅಂತಂದರೆ ಯೂಸ್ ಮಾಡ್ಬೋದು. ಮನೇಲಿದ್ದಾಗ ಅಂತ ಏನು ಅವಶ್ಯಕತೆ ಇಲ್ಲ. ಅವೆಲ್ಲ ಫುಲ್ಲು ಡೇ ಹಾಕಬೇಕಂತ ಕೇಳಿದರೆ ಅಟ್ಲೀಸ್ಟ್ ನೀವು ಒಂದು 3 ಗಂಟೆಯಿಂದ 4 ಗಂಟೆ ಆಗಲಿ ಮಗುಗೆ ಏನು ಹಾಕ್ದಂಗೆ ಡೈಪರ್ ಏರಿಯಾ ಏನಿದೆ ಅದನ್ನು ಗಾಳಿಗೆ ಸ್ವಲ್ಪ ಫ್ರೀ ಬಿಡೋದು ತುಂಬ ಒಳ್ಳೆಯದು. ಓಕೆನಾ? ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಮಗುಗೂ ಫ್ರೀ ಆದಂಗೆ ಆಗುತ್ತೆ, ಚೆನ್ನಾಗಿ ಆಟ ಆಡ್ತವೆ. ಈ ಥರ ನಾವೆಲ್ಲ ಹೇಗೆ ಮಾಡ್ತಿದ್ದೋ ಅಂತ ಹೇಳಿದ್ರೆ, ಎಲ್ಲನೋ ಹೊರಗಡೆ ಹೋದರೆ ಅಷ್ಟೇ ನಾವು ಯೂಸ್ ಮಾಡ್ತಾಯಿದ್ದು ಡೈಪರ್ಗಳನ್ನ ಯೂಸ್ ಮಾಡ್ತಿದ್ವಿ. ನಾರ್ಮಲಾಗಿ ನೈಟ್ ಮಲ್ಕೋಬೇಕಾದ್ರೂ ಒಂದು ಯೂಸ್ ಮಾಡ್ತಾಯಿದ್ವು, ಇನ್ನು ಮಧ್ಯರಾತ್ರಿ ಎದ್ದು ಚೇಂಜ್ ಮಾಡ್ಕೊತಿದ್ದೋ ಈ ಥರ. ಬಟ್ ನಾವು ಡೇ ಟೈಮಲ್ಲಿ ಮನೇಲೇ ಇದ್ದೀವಿ ಅಂತ ಹೇಳಿದ್ರೆ
ಈ ಥರ ನಾವು ಡೈಪರ್ಗಳನ್ನೆಲ್ಲ ಯೂಸ್ ಮಾಡಿದ್ದೇ ಇಲ್ಲ ನಾವಂತೂ. ಇನ್ನು ನೆಕ್ಸ್ಟು ನೈಟ್ ರೆಗ್ಯುಲರಾಗಿ ಹಾಕ್ತೀವಿ ಆರಾಮಾಗಿ ಅವಳು ನಿದ್ದೆ ಮಾಡಲಿ, ನಮಗೂ ನಿದ್ದೆ ಇರಲ್ಲ, ನಿದ್ದೆ ಆಗಲಿ ಅಂತೇಳಿ ಹಾಕ್ತೀವಿ. ಇನ್ನು ನೆಕ್ಸ್ಟ್ ಅಂತ ಬಂದರೆ ಯಾವಾಗ ಚೇಂಜ್ ಮಾಡ್ಬೇಕು ಆ ಟೈಮ್ಗಳನ್ನೆಲ್ಲ ನೋಡಿಕೊಂಡು ಚೇಂಜ್ ಮಾಡೋದು ತುಂಬ ಒಳ್ಳೆಯದು. ಮೋಷನ್ ಮಾಡಿದರೆ ಪ್ಯಾಂಪರ್ಸ್ ಹಾಕಿದ್ದೀವಿ, ಡೈಪರ್ ಹಾಕಿದ್ದೀವಿ ಹಂಗೆ ಇಲ್ಲಿ ಅಂತ ಹೇಳಿದ್ರೆ ಅವೆಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಅವೆಲ್ಲ ಮಾಡೋದಕ್ಕೆ ಹೋಗಬಾರ್ದು, ಓಕೆನಾ. ಈ ಥರ ಎಲ್ಲ ಮಗುಗೆ ನಾವು ಈ ಟೈಮಲ್ಲಿ ಕೇರ್ ಮಾಡಿದ್ರೆ ಇನ್ಯಾವ ಟೈಮಲ್ಲಿ ಕೇರ್ ಮಾಡೋದಕ್ಕೆ ಸಾಧ್ಯ ಅಲ್ವಾ. ಅಟ್ಲೀಸ್ಟ್ ಒಂದು 4 ಇಯರ್ಸ್ವರೆಗೂ ನಮ್ಮ ಒಂದು ಕೇರಿಂಗ್ ಕೇಳ್ತಾವಷ್ಟೇ ಅವು. ಆಮೇಲೆ ಅದ್ರ ಪಾಡಿಗೆ ಅವು ಆಟ ಆಡ್ಕೊಳ್ಳೋದು, ಓಡೋದು, ನಡೆಯೋದು, ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿರ್ತಾವೆ. ಹಾಗೆಲ್ಲ ನಾವು ಅದನ್ನೆಲ್ಲ ಮಾಡೋ ಚಾನ್ಸಸ್ ಇಲ್ಲ. ಈಗ ಮಗು ತಾಯಿ ಆದವರು ಮಗುಗೆ ಏನು ಒಂದು ಕೇರಿಂಗು, ಹೈಜೀನ್ ಕ್ಲೀನ್ ಮಾಡ್ಕೋಬೇಕು ಅಥವಾ ಅವರ ಹೆಲ್ತ್ ಹೇಗೆ ನೋಡ್ಕೋಬೇಕು ಈಗ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಈಗ ಅವರ ಬೆಳವಣಿಗೆ ನೀಟಾಗಿದ್ರೆ ಮುಂದೆನೂ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ, ಓಕೆನಾ. ಈ ಒಂದು ಟಿಪ್ಗಳು ನಿಮಗೆಲ್ಲ ಯೂಸ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಹಿಡಿಯೋದಕ್ಕೆ ಥ್ಯಾಂಕ್ ಯು ಸೋ ಮಚ್.